ಆರೋಪಿ ಡಿ ಬಾಸ್ ದರ್ಶನ್ ಅವರು ಇನ್ನಷ್ಟು ದಿನ ಜೈಲಿನಲ್ಲಿ ಇರಬೇಕಾಗಿದೆ. ನ್ಯಾಯಾಂಗ ಬಂಧನ ಅವಧಿಯನ್ನ ನ್ಯಾಯಾಲಯವು ವಿಸ್ತರಿಸಿದೆ. ನ್ಯಾಯಾಂಗ ಬಂಧನ ಅವಧಿ ಮುಗಿದ ಕಾರಣ ಅವರನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪರಪ್ಪನ ಅಗ್ರಹಾರದಿಂದಲೇ ನ್ಯಾಯಾಧೀಶ ವಿಶ್ವನಾಥ್ ಸಿ ಗೌಡರವರ ಮುಂದೆ ಕೋರ್ಟಿಗೆ ಹಾಜರುಪಡಿಸಲಾಗಿತ್ತು. ವಿಚಾರಣೆ ನಡೆಸಿದ ನ್ಯಾಯಾಲಯವು ಆಗಸ್ಟ್ 1ರವರೆಗೆ ನ್ಯಾಯಾಂಗ ಬಂಧನ ಮುಂದುವರೆಸಿದೆ. ದರ್ಶನ್ ಅವರು ಜಾಮೀನಿಗೆ ಇನ್ನೂ ಅರ್ಜಿ ಸಲ್ಲಿಸಿಲ್ಲ. ಈ ಪ್ರಕರಣ ವಿಚಾರಣೆಗೂ ಮುನ್ನ ಮನೆ ಊಟ ಹಾಸಿಗೆ ಬೇಕು ಅಂತ ದರ್ಶನ್ ಅವರು ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ಹೈಕೋರ್ಟ್ನಲ್ಲಿ ನಡೆಯಿತು. ಅಲ್ಲಿಯೂ ದರ್ಶನ್ ಅವರಿಗೆ ನಿರಾಸೆಯಾಗಿದೆ. ಮೊದಲು ಕಾನೂನಿನಲ್ಲಿ ಇರುವ ಅಂಶಗಳೇನು ಅಂತ ನೋಡೋಣ ಅಂತ ಹೇಳಿದ ನ್ಯಾಯಾಧೀಶರಾದ SR ಕೃಷ್ಣಕುಮಾರ್ ಅವರು ಅರ್ಜಿಯನ್ನ ಇನ್ನೊಂದು ದಿನ ಮುಂದೂಡಿದ್ದಾರೆ. ದರ್ಶನ್ ಅವರ ಪರ ಹಿರಿಯ ವಕೀಲ KN ಫಣೀಂದ್ರ, ಸರ್ಕಾರದ ಪರವಾಗಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕುಮಾರ್ ಹಾಜರಿದ್ದರು.